ನಟ ಅಂಬರೀಶ್ ನಿಧನದ ದಿನ ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ಎಚ್ಎಎಲ್ಗೆ ಎಂಟ್ರಿ ಕೊಟ್ಟಿದ್ದ ಪ್ರಕರಣ ಭದ್ರತೆಗಿದ್ದ ಪೊಲೀಸರಿಗೆ ಮುಳುವಾಗಿ ಪರಿಣಮಿಸಿದೆ. ದೋಷಾರೋಪ ಪಟ್ಟಿ ಇರುವ ಆರೋಪಿಯನ್ನ ಎಚ್ಎಎಲ್ ಒಳಕ್ಕೆ ಬಿಟ್ಟಿದ್ದು ಭದ್ರತಾ ವೈಫಲ್ಯ ಅಂತ ಅಲ್ಲಿದ್ದ ಪೊಲೀಸರನ್ನ ಹಿರಿಯ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾನೂನಿನ ಪ್ರಕಾರ ನಲಪಾಡ್ನನ್ನ ಒಳಗೆ ಬಿಡುವ ಅವಕಾಶ ಇರಲಿಲ್ಲ. ಆದರೂ ನಲಪಾಡ್ ಎಚ್ಎಎಲ್ಗೆ ಭೇಟಿ ಕೊಟ್ಟಿದ್ರು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಪ್ರಕರಣದ ಮಾಹಿತಿ ನೀಡುವಂತೆ ಹಿರಿಯ ಅಧಿಕಾರಿಗಳು ಕೇಳಿದರು. ಇದಕ್ಕೆ ಕುಟುಂಬದ ಸದಸ್ಯರು ಎಂದು ಒಳಗೆ ಹೋಗಿದ್ದಾರೆ ಅಂತ ಹಾರಿಕೆ ಉತ್ತರವನ್ನು ನೀಡಿದರು. ಇದೀಗ ಪ್ರಕರಣವನ್ನು ಹಿರಿಯ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹ್ಯಾರಿಸ್ ಪುತ್ರ ನಲಪಾಡ್ ಇವರು ವಿದ್ವತ್ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣದ ಬಗ್ಗೆ ಇನ್ನೂ ಕೂಡ ಈತನ ವಿರುದ್ಧ ದೋಷಾರೋಪ ಪಟ್ಟಿ ಇದೆ. ದೋಷಾರೋಪ ಪಟ್ಟಿ ಇದ್ರೂ ಕೂಡ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಆದರೂ ಕೂಡ ಇವ್ರನ್ನ ಎಚ್ಎಎಲ್ಗೆ ಬಿಟ್ಟಿದ್ದು ಹೇಗೆ ಅಂತ ಈಗ ಹಿರಿಯ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಮುರಳಿ ಅವರಿಂದ. ಮುರಳಿ, ಈ ಪ್ರಕರಣವನ್ನು ಗಂಭೀರವಾಗಿ ಏನೋ ಪರಿಗಣಿಸಿದ್ದಾರೆ, ಬಟ್ ಮುಂದಿನ ನಡೆ ಏನು? ಏನಾದರೂ ಕ್ರಮ ತಗೋತಾರಾ ಕೆಳ ಹಂತದ ಅಧಿಕಾರಿಗಳ ವಿರುದ್ಧ? ಖಂಡಿತವಾಗಿ ಅರವಿಂದ್, ಏನಂದ್ರೆ ಈಗ ಗಂಭೀರವಾಗಿ ಪ್ರಕರಣವನ್ನು ಪರಿಗಣಿಸಿದ ನಂತರ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆತ ಒಳಗಡೆ ಹೋಗ್ಲಿಕ್ಕೆ ಕಾರಣ ಏನು, ಜೊತೆಗೆ ಅದನ್ನ ಒಳಗಡೆ ಯಾರಿನ್ನ ಮುರಳಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನಮಗೆ. ಅಂಬಿ ಪಾರ್ಥಿವ ಶರೀರದ ಏರ್ ಲಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಎಚ್ಎಎಲ್ಗೆ ಆರೋಪಿ ನಲಪಾಡ್ ಭೇಟಿ ಕೊಟ್ಟಿದ್ರು. ಆ ಆರೋಪಿ ಜೊತೆಗೆ ಆತನ ಮೇಲೆ ದೋಷಾರೋಪ ಪಟ್ಟಿ ಕೂಡ ಇದೆ. ಜಾಮೀನಿನ ಮೇಲೆ ಹೊರಗಡೆ ಇರತಕ್ಕಂಥದ್ದು ಆತ ಇನ್ನೂ ಕೂಡ ಆರೋಪ ಮುಕ್ತನಾಗಿಲ್ಲ. ಇಂಥ ಸಂದರ್ಭದಲ್ಲಿ ಆತನನ್ನು ಒಳಗಡೆಗೆ ಬಿಟ್ಟಿದ್ದು ಹೇಗೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಎಸ್ ಮುರಳಿ, ಮಾತನಾಡ್ತಾ ಇದ್ರಿ, ತಾವು ಮಾಹಿತಿ ಕೊಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಏನಾದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೆಳಹಂತದ ಅಧಿಕಾರಿಗಳೇನದು ಕೆಳಹಂತದ ಅಧಿಕಾರಿಗಳ ಜೊತೆಯಲ್ಲಿ ಈಗ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಅವರು ಕುಟುಂಬದ ಸದಸ್ಯರು ಕೂಡ ಆಗಿರ್ಲಿಲ್ಲ, ಕೇವಲ ಅಭಿಷೇಕ್ಗೆ ಏನೋ ಫ್ರೆಂಡ್ ಆಗಿದ್ರು. ಫ್ರೆಂಡ್ ಆಗಿದ್ದ ಸಂದರ್ಭದಲ್ಲಿ ಅವರ ಯಾವ ಆಧಾರದಲ್ಲಿ ಒಳಗಡೆ ಬಿಟ್ಟಿದ್ದಂಥದ್ದು ಅಂದ್ರೆ ಭದ್ರತಾ ವೈಫಲ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಜೊತೆಗೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಚರ್ಚೆಗೆ ಗ್ರಾಸ ಆದ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಅದಕ್ಕೆ ನಿಮ್ಮ ಮಾಹಿತಿಯನ್ನ ಹಿರಿಯ ಅಧಿಕಾರಿಗಳಿಗೆ ನೀಡಿ ಅಂತ ಹೇಳಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಅವರು ಯಾವ ರೀತಿಯ ಮಾಹಿತಿಯನ್ನ ನೀಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಅಂದ್ರೆ ಪ್ರಾಥಮಿಕವಾಗಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಕುಟುಂಬ ಸದಸ್ಯರ ರೀತಿಯಲ್ಲಿ ಹೋಗಿರುವಂತದ್ದು. ಯಶ್ ಕೂಡ ಜೊತೆಲಿ ಹೋಗಿದ್ರು. ಯಶ್ ಫಿಲಂ ಆಕ್ಟರ್ ಯಶ್ ಜೊತೆಲಿ ಹೋದ ಹಿನ್ನೆಲೆಯಲ್ಲಿ ನಾವು ಅವರನ್ನ ಒಳಗಡೆ ಬಿಟ್ಟಿದೀವಿ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ಮುಂದಿನ ಏನು ಕ್ರಮವನ್ನ ಯಾವ ರೀತಿ ಕೈಗೊಳ್ತಾರೆ ಅನ್ನೋದನ್ನ ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.